ನಾವೀಗ SMAW ಪ್ರಕ್ರಿಯೆ ಬಳಸಿ ಪ್ಲೇಟ್ ಪೊಸಿಷನ್ನಲ್ಲಿ ಸಿಂಗಲ್ ವಿ ಬಡ್ ಜಾಯಿಂಟನ್ನು 10 MS ಪ್ಲೇಟ್ನಲ್ಲಿ ಹೇಗೆ ನಿರ್ವಹಿಸೋದು ಎಂದು ನೋಡೋಣ. ಈ ಅಭ್ಯಾಸದ ಕೊನೆಯಲ್ಲಿ ಈ ಕೆಳಗಿನ ವಿಷಯಗಳನ್ನು ನೀವು ಮಾಡಲು ಶಕ್ತರಾಗುವಿರಿ. ಸಿಂಗಲ್ ವಿ ಬಟ್ ಜಾಯಿಂಟ್ ಪಡೆಯಲು ಗ್ಯಾಸ್ ಕಟ್ಟಿಂಗ್ ಮೂಲಕ ಪ್ಲೇಟ್ ಅಂಚುಗಳನ್ನು ಬೆವೆಲ್ ಮಾಡುವುದು. ಸಿಂಗಲ್ ವಿ ಬಟ್ ಜಾಯಿಂಟ್ಗಾಗಿ ಸರಿಯಾದ ರೂಟ್ ಫೇಸ್ ಬಳಸಿ ಗ್ಯಾಸ್ ಕಟ್ ಬೆವೆಲ್ ಅಂಚುಗಳನ್ನು ಗ್ರೈಂಡ್ ಮಾಡುವುದು. ಪ್ಲೇಟ್ಗಳನ್ನು 2 mm ರೂಟ್ ಗ್ಯಾಪ್ ಮತ್ತು ಸರಿಯಾದ ಡಿಸ್ಟೋರ್ಷನ್ ಅಲವೆನ್ಸ್ನೊಂದಿಗೆ ಹೊಂದಿಸುವುದು. ಸಿಂಗಲ್ ವಿ ಬಟ್ ಜಾಯಿಂಟ್ನಲ್ಲಿ ಸಂಪೂರ್ಣ ಪೆನಿಟ್ರೇಷನ್ ಅನ್ನು ಖಚಿತಪಡಿಸಿಕೊಳ್ಳಲು ರೂಟ್ ರನ್ ಅನ್ನು ಡೆಪಾಸಿಟ್ ಮಾಡುವುದು. ಸರಿಯಾದ ಫ್ಯೂಷನ್ ಮತ್ತು ರೀಇನ್ಫೋರ್ಸ್ಮೆಂಟ್ ಪಡೆಯಲು ಇಂಟರ್ಮೀಡಿಯೇಟ್ ಮತ್ತು ಕೊನೆಯ ಕವರ್ ರನ್ಗಳನ್ನು ಡೆಪಾಸಿಟ್ ಮಾಡುವುದು. ಮೇಲ್ಮೈ ದೋಷಗಳು ಮತ್ತು ಯೂನಿಫಾರ್ಮ್ ರೂಟ್ ಪೆನಿಟ್ರೇಷನ್ಗಾಗಿ ಗ್ರೂವ್ ವೆಲ್ಡ್ ಅನ್ನು ಶುಚಿಗೊಳಿಸಲು ಮತ್ತು ಪರೀಕ್ಷಿಸಲು ಸಹ ನೀವು ಶಕ್ತರಾಗುವಿರಿ. Now, let us look at the tools required for single V-butt joint. Steel rule, scriber, prick punch, ball peen hammer, flat file, bench vise, tri-square, tongs, chipping hammer, steel wire brush, electrode cable ಮತ್ತು earth cable, electrode holder, electrode, personal protective equipments, SMAW welding plant, C-clamp. ನಾವೀಗ SMAW ಪ್ರಕ್ರಿಯೆಯನ್ನು ಬಳಸಿ ಫ್ಲಾಟ್ ಪೊಸಿಷನ್ನಲ್ಲಿ 10 mm ದಪ್ಪದ MS ಪ್ಲೇಟ್ ಮೇಲೆ ಸಿಂಗಲ್ ವಿ ಬಟ್ ಜಾಯಿಂಟ್ ಮಾಡುವ ವಿಧಾನವನ್ನು ನೋಡೋಣ. ಚಿತ್ರದಲ್ಲಿ ತೋರಿಸಿರುವ ಹಾಗೆ 2 10 mm ದಪ್ಪದ ಪ್ಲೇಟ್ಗಳನ್ನು ಗ್ಯಾಸ್ ಕಟ್ಟಿಂಗ್ ಬಳಸಿ ಸ್ಟ್ರೇಟ್ ಕಟ್ ಮಾಡಿ ಮತ್ತು ಅವುಗಳನ್ನು ಸರಿಯಾದ ಗಾತ್ರಕ್ಕೆ ಗ್ರೈಂಡ್ ಮಾಡಿ. ಪ್ಲೇಟ್ನ ಪ್ರತಿಯೊಂದು ತುದಿಯನ್ನು ಗ್ಯಾಸ್ ಕಟ್ಟಿಂಗ್ ಬಳಸಿ 30 ಡಿಗ್ರಿ ಆಂಗಲ್ಗೆ ಬೆವೆಲ್ ಮಾಡಿ. ಚಿತ್ರದಲ್ಲಿ ತೋರಿಸಿರುವಂತೆ ರೂಟ್ ಫೇಸ್ ಅನ್ನು ಫೈಲ್ ಮಾಡಿ ಮತ್ತು ಬೆವೆಲ್ ಅನ್ನು ಕಟ್ ಮಾಡಿ. ಕೊಳೆ, ನೀರು, ಆಯಿಲ್, ಗ್ರೀಸ್, ಪೇಂಟ್ನಿಂದ ಪ್ಲೇಟ್ಗಳನ್ನು ಸ್ವಚ್ಛಗೊಳಿಸಿ ಮತ್ತು ಸರಿಯಾದ ರೂಟ್ ಕ್ಯಾಪ್ನೊಂದಿಗೆ ಬಟ್ ಜಾಯಿಂಟ್ ರೂಪದಲ್ಲಿ ಪ್ಲೇಟ್ಗಳನ್ನು ತಲೆಕೆಳಗಾಗಿ ಇರಿಸಿ. ಜಾಯಿಂಟ್ನ ಪ್ರತಿ ಬದಿಯಲ್ಲಿ 1.5 ಡಿಗ್ರಿನ ಡಿಸ್ಟೋರ್ಷನ್ ಅಲವೆನ್ಸ್ ಅನ್ನು ಕಾಯ್ದುಕೊಳ್ಳಿ. 2.5 mm ಮೀಡಿಯಂ ಕೋಟೆಡ್ MS ಎಲೆಕ್ಟ್ರೋಡ್ ಅನ್ನು ಬಳಸಿ ಮತ್ತು 110 ಆಂಪಿಯರ್ ಕರೆಂಟ್ಗೆ ಹೊಂದಿಸಿ. DC ವೆಲ್ಡಿಂಗ್ ಮೆಷಿನ್ ಬಳಸುವಾಗ ಎಲೆಕ್ಟ್ರೋಡ್ ಕೇಬಲ್ ಅನ್ನು ಯಂತ್ರದ ನೆಗೆಟಿವ್ ಟರ್ಮಿನಲ್ಗೆ ಸಂಪರ್ಕಿಸಿ. ತುದಿಗಳಲ್ಲಿ ಪ್ಲೇಟ್ಗಳ ಹಿಂಭಾಗದಲ್ಲಿ ಟ್ಯಾಕ್ ವೆಲ್ಡ್ ಮಾಡಿ. ಲೆಂತ್ ಆಫ್ ಟ್ಯಾಗ್ 5 to 10 mm ಆಗಿರಬೇಕು. ಟ್ಯಾಕ್ ವೆಲ್ಡ್ ಅನ್ನು ಡಿಸ್ಲಾಗ್ ಮಾಡಿ ಮತ್ತು ಶುಚಿಗೊಳಿಸಿ. ಮೇಜಿನ ಮೇಲೆ ಟ್ಯಾಕ್ ವೆಲ್ಡೆಡ್ ಜಾಬ್ ಅನ್ನು ಫ್ಲಾಟ್ ಪೊಸಿಷನ್ನಲ್ಲಿ ಇರಿಸಿ. ಸಿಂಗಲ್ ವಿ ಪೋರ್ಷನ್ ಫೇಸಿಂಗ್ ಅಪ್. ರೂಟ್ ರನ್ ಅನ್ನು ಡೆಪಾಸಿಟ್ ಮಾಡಿ ಮತ್ತು ಕ್ರೇಟರ್ ಅನ್ನು ತುಂಬಿಸಿ ಮತ್ತು ರೂಟ್ ಫೇಸ್ ಮತ್ತು ರೂಟ್ ಪೆನಿಟ್ರೇಷನ್ ಸರಿಯಾದ ಮೆಲ್ಟಿಂಗ್ ಅನ್ನು ಖಚಿತಪಡಿಸಿ. ಕೀಹೋಲ್ ಅನ್ನು ನಿರ್ವಹಿಸಲು ವಿಶೇಷ ಕಾಳಜಿ ವಹಿಸಿ. 4 mm ಮೀಡಿಯಂ ಕೋಟೆಡ್ ಎಲೆಕ್ಟ್ರೋಡ್ ಮತ್ತು 150 to 160 ಆಂಪಿಯರ್ ಕರೆಂಟ್ ಬಳಸಿ ಎರಡನೇ ಇಂಟರ್ಮಿಟೆಂಟ್ ರನ್ ಅನ್ನು ಡೆಪಾಸಿಟ್ ಮಾಡಿ. ಎಲೆಕ್ಟ್ರೋಡ್ನ ಶಾರ್ಟ್ ಆರ್ಕ್ ಮತ್ತು ಸರಿಯಾದ ವೀವಿಂಗ್ ಅನ್ನು ಕಾಯ್ದುಕೊಳ್ಳಿ.
ಅತಿಯಾದ ವೀವಿಂಗ್ ಅನ್ನು ತಪ್ಪಿಸಿ ಮತ್ತು ಸಾಮಾನ್ಯ ಟ್ರಾವೆಲ್ ಸ್ಪೀಡನ್ನು ಖಚಿತಪಡಿಸಿಕೊಳ್ಳಿ. ಅಗತ್ಯವಿದ್ದಾಗೆಲ್ಲ ಕ್ರೇಟರ್ ಅನ್ನು ತುಂಬಿಸಿ ಮತ್ತು ಡಿಸ್ಲಾಗ್ ಮಾಡಿ. ಸೆಕೆಂಡ್ ರನ್ಗೆ ಬಳಸಿದ ಅದೇ ಪ್ಯಾರಾಮೀಟರ್ ಮತ್ತು ವಿಧಾನಗಳನ್ನು ಬಳಸಿ ಥರ್ಡ್ ಅಥವಾ ಕವರಿಂಗ್ ರನ್ ಅನ್ನು ಡೆಪಾಸಿಟ್ ಮಾಡಿ. 1ರಿಂದ 1.5 mm ಸೂಕ್ತವಾದ ರೀಇನ್ಫೋರ್ಸ್ಮೆಂಟ್ ಅನ್ನು ಖಚಿತಪಡಿಸಿಕೊಳ್ಳಿ ಮತ್ತು ಅಂಡರ್ ಕಟ್ ತಪ್ಪಿಸಿ. ಮೇಲ್ಮೈಯ ವೆಲ್ಡ್ ದೋಷಕ್ಕಾಗಿ ಪರೀಕ್ಷಿಸಿ. ನಾವೀಗ SMAW ಪ್ರಕ್ರಿಯೆಯ ಸಾಮಾನ್ಯ ದೋಷಗಳನ್ನು ನೋಡೋಣ. ವೆಲ್ಡ್ನ ಕಾಲ್ಬೆರಳುಗಳಲ್ಲಿನ ಪೇರೆಂಟ್ ಮೆಟಲ್ನಲ್ಲಿ ರೂಪುಗೊಂಡಿರುವ ಗ್ರೂವ್ ಅಥವಾ ಚಾನೆಲ್ ಅನ್ನು ಅಂಡರ್ ಕಟ್ ಎಂದು ಕರೆಯುತ್ತಾರೆ. ಓವರ್ಲ್ಯಾಪ್: ಎಲೆಕ್ಟ್ರೋಡ್ನಿಂದ ಕರಗಿದ ಮೆಟಲ್ ಪೇರೆಂಟ್ ಮೆಟಲ್ನ ಮೇಲ್ಮೈಯಲ್ಲಿ ಬೆಸೆಯದೆ ಅದರ ಮೇಲೆ ಹರಿಯುವಾಗ ಓವರ್ಲ್ಯಾಪ್ ಸಂಭವಿಸುತ್ತದೆ. ಬ್ಲೋಹೋಲ್ ಅಥವಾ ಗ್ಯಾಸ್ ಪಾಕೆಟ್ ಅನ್ನೋದು ಬೀಡ್ನ ಒಳಗೆ ಅಥವಾ ಗ್ಯಾಸ್ ಎಂಟ್ರಾಪ್ಮೆಂಟ್ನಿಂದ ವೆಲ್ಡ್ನ ಮೇಲ್ಮೈಯಲ್ಲಿ ಉಂಟಾಗುವ ದೊಡ್ಡ ಡಯಾಮೀಟರ್ ಹೋಲ್ ಆಗಿದೆ. ವೆಲ್ಡಿಂಗ್ ಮಾಡುತ್ತಿರುವಾಗ ವೆಲ್ಡ್ ಜೊತೆ ಆರ್ಕ್ನಿಂದ ಹೊರಗೆ ಎಸೆಯಲ್ಪಟ್ಟ ಮತ್ತು ಬೇಸ್ ಮೆಟಲ್ ಮೇಲ್ಮೈಗೆ ಅಂಟಿಕೊಂಡಿರುವ ಸಣ್ಣ ಮೆಟಲ್ ಪಾರ್ಟಿಕಲ್ಗಳನ್ನು ಸ್ಪ್ಯಾಟರ್ ಎಂದು ಕರೆಯಲಾಗುತ್ತದೆ. ವೆಲ್ಡ್ ಮೆಟಲ್ ಜಾಯಿಂಟ್ನ ರೂಟ್ ತಲುಪಲು ಮತ್ತು ಫ್ಯೂಸ್ ಆಗಲು ಫೇಲಿಯರ್ ಆದರೆ ಅದನ್ನು ಇನ್ಕಂಪ್ಲೀಟ್ ಪೆನಿಟ್ರೇಷನ್ ಎಂದು ಕರೆಯಲಾಗುತ್ತದೆ. ವೆಲ್ಡ್ನಲ್ಲಿ ಸಿಕ್ಕಿಕೊಂಡಿರುವ ಸ್ಲ್ಯಾಗ್ ಅಥವಾ ಇತರ ನಾನ್ ಮೆಟಾಲಿಕ್ ಫಾರಿನ್ ಮೆಟೀರಿಯಲ್ಗಳನ್ನು ಸ್ಲ್ಯಾಗ್ ಇನ್ಕ್ಲೂಷನ್ ಎಂದು ಕರೆಯಲಾಗುತ್ತೆ. Recap. ಸಿಂಗಲ್ ವಿ ಬಟ್ ಜಾಯಿಂಟ್ ಅನ್ನು ಗ್ಯಾಸ್ ಕಟ್ಟಿಂಗ್ ಮಾಡುವ ಮೂಲಕ ಪ್ಲೇಟ್ ಎಡ್ಜಸ್ಗಳನ್ನು ಬೆವೆಲ್ ಮಾಡಿ. ಗ್ಯಾಸ್ ಕಟ್ ಬೆವೆಲ್ ಎಡ್ಜ್ಗಳನ್ನು ಸಿಂಗಲ್ ವಿ ಬಟ್ ಜಾಯಿಂಟ್ಗಾಗಿ ಸರಿಯಾದ ರೂಟ್ ಫೇಸ್ನೊಂದಿಗೆ ಗ್ರೈಂಡ್ ಮಾಡಿ. ಪ್ಲೇಟ್ಗಳನ್ನು 2 mm ರೂಟ್ ಗ್ಯಾಪ್ಗೆ ಹೊಂದಿಸಿ ಮತ್ತು ಸರಿಯಾದ ಡಿಸ್ಟೋರ್ಷನ್ ಅಲೋವೆನ್ಸ್ ಇರುವಂತೆ ನೋಡಿಕೊಳ್ಳಿ. ಸಂಪೂರ್ಣ ನುಗ್ಗುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ಸಿಂಗಲ್ ವಿ ಬಟ್ ಜಾಯಿಂಟ್ನಲ್ಲಿ ರೂಟ್ ರನ್ ಡೆಪಾಸಿಟ್ ಮಾಡಿ. ಸರಿಯಾದ ಫ್ಯೂಷನ್ ಮತ್ತು ರೀಇನ್ಫೋರ್ಸ್ಮೆಂಟ್ ಪಡೆಯಲು ಇಂಟರ್ಮೀಡಿಯೇಟ್ ಮತ್ತು ಕೊನೆಯ ಕವರ್ ರನ್ಗಳನ್ನು ಡೆಪಾಸಿಟ್ ಮಾಡಿ. ಮೇಲ್ಮೈ ದೋಷಗಳು ಮತ್ತು ಯೂನಿಫಾರ್ಮ್ ರೂಟ್ ಪೆನಿಟ್ರೇಷನ್ಗಾಗಿ ಗ್ರೂವ್ ವೆಲ್ಡ್ ಅನ್ನು ಪರೀಕ್ಷಿಸಿ.